ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು K53 ಟ್ರೇಡರು. ಫ್ರೆಂಡ್ಸ್, ಇವತ್ತು ಮಾರ್ನಿಂಗ್ ಫಸ್ಟ್ ಕ್ಯಾಂಡಲ್ ಪಾರ್ಟ್ 12. ಆ ಪಾರ್ಟ್ 12ಅಲ್ಲಿ ಏನಂದರೆ ಕಾನ್ಸೆಪ್ಟು, ಮಾರ್ನಿಂಗ್ ಫಸ್ಟ್ ಕ್ಯಾಂಡಲ್ಲು ದೊಡ್ಡ ವಿಕ್ ಇರಬೇಕು, ಬಾಡಿ ಈ ಥರ ಇರಬೇಕು. ಓಕೆ, ಇದು ಫಸ್ಟು ಕ್ಯಾಂಡಲ್ ನಮ್ಮದು ಇವತ್ತು ಮಾತಾಡ್ತಾ ಇರೋ ಕ್ಯಾಂಡಲು. ಬಟ್ ಏನಾಗುತ್ತಂದರೆ ಸಮ್ಟೈಮ್ಸು ದೊಡ್ಡ ಕ್ಯಾಂಡಲ್ ಇರುತ್ತೆ, ಓಕೆ, ಚಿಕ್ಕ ಚಿಕ್ಕ ವಿಕ್ ಇರುತ್ತೆ, ಬಟ್ ಕ್ಯಾಂಡಲ್ ದೊಡ್ಡದಿರುತ್ತೆ. ಫಸ್ಟ್ ಕ್ಯಾಂಡಲೇ ಬಂದ್ಬಿಡ್ತೀವಿ. ಬಂದು ಆದಮೇಲೆ ಈ ಕ್ಯಾಂಡಲ್ ಹೈ ಒಳಗಡೆನೆ ಒಂದು ರೆಡ್ಡು, ಒಂದು ಗ್ರೀನು, ಒಂದು ರೆಡ್ಡು ಹುಡ್ಕೋಬೇಕು. ಸೊ ಇದ್ರ ಮೇಲೆ ಸ್ಟಾಪ್ ಲಾಸ್ ಇಟ್ಕೊಂಡ್ರೆ ಒಳ್ಳೆ ಫಾಲ್ ಸಿಗುತ್ತೆ. ಸೊ ಇದನ್ನು ಇವತ್ತು ಹುಡುಕ್ತಾ ಹೋಗೋಣ. ಬಟ್ ನಮ್ಮದು ಕಾನ್ಸೆಪ್ಟು ಇದಿರುತ್ತೆ, ರೆಡ್ಡು, ಗ್ರೀನು, ರೆಡ್ಡು. ಇದು ವಿಕ್ ಕೆಳಗಡೆ ರಿಜೆಕ್ಷನ್ ಇರಬೇಕು. ಇಲ್ಲಿಂದ ಮಾರ್ಕೆಟು ಈ ವಿಕ್ ಕೆಳಗಡೆ ಬಂದು ಹೋಗೋ ಚಾನ್ಸಸ್ ಇರುತ್ತೆ. ಸಮ್ಟೈಮ್ಸ್ ಇದನ್ನು ಕ್ರಾಸ್ ಆಯ್ತಂದರೆ ರೀಟೆಸ್ಟ್ ಆಗಿ ಒಳ್ಳೆ ಫಾಲ್ ಇರುತ್ತೆ. ಈ ಗ್ರೀನ್ ಕ್ಯಾಂಡಲ್ ಕೆಳಗಡೆ ಬಂದ್ಬಿಟ್ರೆ ಅಲ್ವಾ. ಇದು ಮಾರ್ನಿಂಗ್ ಫಸ್ಟ್ ಕ್ಯಾಂಡಲೇ ಬರುತ್ತೆ, ಹುಡುಕ್ತಾ ಹೋಗೋಣ. ನೀವು ಈ ಥರ ಪ್ರಾಕ್ಟೀಸ್ ಮಾಡ್ತಾ ಹೋದ್ರೇ ನಿಮಗೆ ಸಿಗೋದು. ಓಕೆ, ನೋಡಿ, ಇಲ್ಲಿ ವಿಕ್ ರಿಜೆಕ್ಷನ್ ಇರಬೇಕಾಗಿತ್ತು ನಮ್ಮ ಕಾನ್ಸೆಪ್ಟು. ಹಂಗಂತೇಳ್ಬಿಟ್ಟು ಈ ಕ್ಯಾಂಡಲ್ ಬಂದರೆ ತೊಗೋಬಾರ್ದಾ. ಇದು ಒಂದು ಸ್ವಲ್ಪ 50-50 ಇರುತ್ತೆ. ಓಕೆ, ಬಟ್ ಅದು ಮಾರ್ನಿಂಗ್ ವಿಕ್ ರಿಜೆಕ್ಷನ್ ಇದ್ದಾಗ ಏನಂದರೆ ಸ್ವಲ್ಪ ಕನ್ಫರ್ಮೇಷನ್ ಜಾಸ್ತಿ ಇರುತ್ತೆ. ಓಕೆ, ತೊಂದರೆ ಇಲ್ಲ. ನೋಡಿ, ಇದು ಬಂದಾಗ ಏನು ಮಾಡಬೇಕು, ಒಂದು ಚಿಕ್ಕ ಸ್ಟಾಪ್ ಲಾಸ್ ಅಲ್ವಾ. ಈಗ ಎಲ್ಲೆಲ್ಲೋ ಸ್ಟಾಪ್ ಲಾಸ್ ಕೊಡ್ತಾ ಇರ್ತೀರ ಗೊತ್ತಿಲ್ದಿರ. ಓಕೆ, ಸೊ ನೀವು ಒಂದು ಕಾನ್ಸೆಪ್ಟ್ ಮೇಲೆ ವರ್ಕ್ ಮಾಡಿ ಅದ್ರ ಮೇಲೆ ನೀವು ಸ್ಟಾಪ್ ಲಾಸ್ ಕೊಟ್ಟರು ನಿಮ್ಗೆ ಫೀಲ್ ಆಗೋಲ್ಲ. ಯಾವಾಗ ನಾವು ಕೆಲಸ ಮಾಡೋದ್ರಲ್ಲಿ ನಮಗೆ ಆ ಫೀಲ್ ಆಗಬಾರ್ದು. ಓಕೆ, ಬನ್ನಿ, ಇದು ದೊಡ್ಡ ಕ್ಯಾಂಡಲ್ ಅಲ್ವಾ. ಈ ಗ್ರೀನ್ ಕ್ಯಾಂಡಲ್ ಒಳಗಡೆ ಹೈ ಒಳಗಡೆ ಬಂದಾಗ ಮಾರ್ಕೆಟು ಒಂದು ರೆಡ್ಡು ಪಾಯಿಂಟ್ಸ್ ನೋಟ್ ಮಾಡ್ಕೊಳ್ಳಿ, ಒಂದು ಗ್ರೀನು, ಇನ್ನೊಂದು ರೆಡ್ ಬರುತ್ತಲ್ವಾ. ಈ ರೆಡ್ ಕ್ಯಾಂಡಲ್ ಈ ಗ್ರೀನ್ನ ಕ್ಲೋಸ್ ಕೊಟ್ಟರೆ ಇಲ್ಲೊಂದು ಸ್ಟಾಪ್ ಲಾಸ್ ಇಕ್ತೀರಾ, ಪುಟ್ ಬೈ ಹೊಡಿತೀರಾ. ಎಲ್ಲಿವರೆಗೂ ಸಮ್ಟೈಮ್ಸು ಈ ಗ್ರೀನ್ ಕ್ಯಾಂಡಲು ಇಲ್ಲಿ 20% ನೋಟ್ ಮಾಡ್ಕೊಳ್ಳಿ. ಈ ಗ್ರೀನ್ ಕ್ಯಾಂಡಲ್ ಕೆಳಗಡೆ ಏನಾಗಿರುತ್ತೆ ಅಂದರೆ ಬಯೋ ಸ್ಟ್ರಾಂಗ್ ಇರ್ತಾರೆ ಇಲ್ಲಿ 20% ಕ್ಯಾಂಡಲಲ್ಲಿ. ಇದು 100 ಅಂತ ತೊಗೊಳ್ಳಿ ಇದನ್ನು. ಈ 100%ಅಲ್ಲಿ ಈ ಬಾಟಮ್ 20%ಅಲ್ಲಿ ಬಯರ್ಸು ಸ್ಟ್ರಾಂಗ್ ಇರ್ತಾರೆ. ಸಮ್ಟೈಮ್ಸ್ ಬಂದು ಇಲ್ಲಿಂದ ಹೋಗೋ ಚಾನ್ಸಸ್ ಇರುತ್ತೆ, ಇಲ್ಲ ಪ್ರೀವಿಯಸ್ ಡೇ ಹೈ ಹತ್ರ ಬಂದು ಹೋಗೋ ಚಾನ್ಸಸ್ ಇರುತ್ತೆ. ಸಮ್ಟೈಮ್ಸು ಈ ಹೈ ಕ್ಯಾಂಡಲ್ ಏನಾದರೂ ಬ್ರೇಕ್ ಆಯಿತು ಅಂದರೆ ರೀಟೆಸ್ಟ್ ಮಾಡಿ ಹೆವಿ ಫಾಲ್ ಆಗುತ್ತೆ. ಯಾಕೆ ಇಷ್ಟು ಪಾಯಿಂಟ್ಸ್ ಹೇಳ್ತೀನಿ ಅಂದರೆ ಮಾರ್ಕೆಟ್ ಯಾವ್ಯಾವ ರೀತಿ ಮಾಡುತ್ತೆ ಅಂತ ಕಂಡುಹಿಡಿಯೋದಕ್ಕಾಗಲ್ಲ. ಓಕೆ, ಅದು ತುಂಬ ಕಷ್ಟ. ಹೇಳೋದು ಈಸಿ, ಬಟ್ ಆ ಪಾಯಿಂಟ್ಸ್ನ ನೀವು ಕಂಡುಹಿಡಿಬೇಕಂದ್ರೆ ತುಂಬ ಕಷ್ಟ. ನೋಡಿ, ಇದು ಒನ್ ಡೇ ಅಲ್ವಾ. ಯಾವ ಡೇ ಇದು? ಮಂಡೇ ಈ ಗ್ರೀನ್ ಕ್ಯಾಂಡಲ್ ಕೆಳಗಡೆ ಕ್ಲೋಸ್ ಕೊಡ್ತಾ ನೆಕ್ಸ್ಟ್ ಡೇ ನೋಡಿ ಎಷ್ಟು ಪಾಯಿಂಟ್ಸ್ ಬಿದ್ದಿದೆ ಅಲ್ವಾ. ಸೊ ಮಾರ್ಕೆಟು ಅದು ಡಿಫ್ರೆಂಟಾಗಿ ನಮ್ಮನ್ನು ಟ್ರ್ಯಾಪ್ ಮಾಡುತ್ತೆ. ಓಕೆ, ಅದು ಆ್ಯಕ್ಚುಲಿ ಅವತ್ತೇ ಬೀಳಬೇಕಾಗಿತ್ತು. ಈ ಗ್ರೀನ್ ಕ್ಯಾಂಡಲ್ ಕೆಳಗಡೆ ಬಂದಿದ್ದ ತಕ್ಷಣವೇ ಒಂದು ರೀಟೆಸ್ಟ್ ಮಾಡಿ ಇದನ್ನು ಖಂಡಿತ ಇಲ್ಲಿ ಫಾಲ್ ಆಗಬೇಕಾಗಿತ್ತು. ನೋಡಿ, ಅವತ್ತೆಲ್ಲ ಸೈಡ್ ವೇಸ್ ಮಾಡಿಬಿಟ್ಟ. ಅದಕ್ಕೆ ನಾನು ಏನು ಹೇಳ್ತೀನಿ, ಬೆಳಗ್ಗೆ ಒಂದು ಸ್ವಲ್ಪ ಪ್ರಾಫಿಟ್ ತೊಗೊಂಡ್ರೆ ಆಚೆ ಬಂದುಬಿಡಿ. ಯಾಕಂದರೆ ನಾವು ಸ್ಟಾರ್ಟಿಂಗಲ್ಲಿ ಈ ತಪ್ಪುಗಳು ಮಾಡಿ ಪ್ರಾಫಿಟ್ ಬಂದರೂ ಎಷ್ಟೋ ದಿನ ಲಾಸ್ ಮಾಡ್ಕೊಂಡಿದ್ದೀರ. ಆ ಪ್ರಾಫಿಟ್ನ ಉಳಿಸ್ಕೊತಾ ಇರಲಿಲ್ಲ. ಆ ತಪ್ಪನ್ನ ನೀವು ಮಾಡೋಕ್ಕೆ ಹೋಗ್ಬೇಡಿ. ಓಕೆ, ನೋಡಿ, ನೆಕ್ಸ್ಟ್ ಡೇನೂ ಬಿದ್ದಿದೆ. ಯಾಕಂದರೆ ಈಗ ಒಂದು ದೊಡ್ಡ ಗ್ರೀನ್ ಕ್ಯಾಂಡಲ್ ಕೆಳಗಡೆ ಮಾರ್ಕೆಟ್ ಬಂತಂದರೆ ಅದೊಂದು ವಿಡಿಯೋ ಮಾಡ್ತೀನಿ, ಹೇಳ್ತೀನಿ, ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ಥರ ದೊಡ್ಡ ಕ್ಯಾಂಡಲ್ ಕೆಳಗಡೆ ಬಂತಂದರೆ ಮಾರ್ಕೆಟು ಕೆಳಗಡೆ ಹೋಗೋ ಚಾನ್ಸಸ್ ತುಂಬ ಇರುತ್ತೆ. ಓಕೆ, ಇದನ್ನೇ ಹುಡ್ಕೊತ ಹೋಗೋಣ. ವಿಡಿಯೋ ದೊಡ್ಡದಾಗತ್ತಾ ಏನೋ ಗೊತ್ತಿಲ್ಲ, ನಾನು ಮಾತಾಡ್ತಾ ಇರ್ತೀನಿ. ನೋಡಿ, ಈ ಕ್ಯಾಂಡಲ್ ಅದಕ್ಕೆ ಪಾಯಿಂಟ್ಸ್ ನೋಟ್ ಮಾಡ್ಕೊಳ್ಳಿ. ನೀವು ಚಾರ್ಟ್ ಇದನ್ನು ನೋಡಿ ಪಾಯಿಂಟ್ಸ್ ನೋಟ್ ಮಾಡ್ಕೊತಾ ಇದ್ರೆ ನಿಮಗೆ ಈ ಕ್ಯಾಂಡಲ್ ನಮಗೆ ಇಲ್ಲಿ ಬರಬೇಕು. ಓಕೆ, ಇಲ್ಲಿ ಬಂದಾಗ ಇದ್ದದ್ದು ಪವರ್ ಚೆನ್ನಾಗಿ ಫಾಲ್ ಇರುತ್ತೆ, ನಮ್ಗೆ ಪಾಯಿಂಟ್ಸ್ ಜಾಸ್ತಿ ಸಿಗುತ್ತೆ. ಬಟ್ ಇಲ್ಲೇನಾಗಿದೆ ಹೇಳಿ, ಇದು 100% ಫಾಲ್ ಆಗೋದೇ ಇದು ಸಿನಾರಿಯೋ ಇದು. ಬಟ್ ಸಮ್ಟೈಮ್ಸ್ ಈ ಪ್ರೀವಿಯಸ್ ಹೈ ಇದೆ ಗೊತ್ತಾ, ನಿನ್ನೆ ಮಾರ್ಕೆಟ್ ಹೈ ಇಲ್ಲಿ ತಡೆದ್ಬಿಡುತ್ತಿದ್ದು. ಸೊ ಈ ಥರ ಬಂದಾಗ ನಿಮ್ಗೆ ಇಲ್ಲಿ ಹೇಳ್ಬೇಕು ಅಂದರೆ ಸ್ಟಾಪ್ ಲಾಸೇ ಹೊಡೆದಿದೆ. ಓಕೆ, ಬಟ್ ಇಲ್ಲಿ ಅದೇ ನಿನ್ನೆ ಮಾರ್ಕೆಟ್ ಮೇಲೆ ಬಂದಾಗ ಇಲ್ಲಿ ಒಂದು ರೆಡ್ಡು ಗ್ರೀನು ರೆಡ್ ಬಂದಾಗ ನಿಮಗೆ ಒಂದು ಟ್ರೇಡ್ ಇಲ್ಲಿ ಗಂಟ ಪಾಯಿಂಟ್ ಸಿಗುತ್ತೆ. ಓಕೆ,
ಇನ್ನೊಂದು ಟ್ರೇಡ್ ಎಲ್ಲಿ ಗಂಟೆ ಸಿಗುತ್ತೆ ಅಂದರೆ ಈ ಕ್ಯಾಂಡಲ್ ಕ್ರಾಸ್ ಆಯ್ತು ಅಂದರೆ ಇದು ಹಿಂಗೆ ರೀಟೆಸ್ಟ್ ಮಾಡಿ ಒಳ್ಳೆ ಫಾಲ್ ಆಗುತ್ತೆ. ಓಕೆ, ಅದಕ್ಕೆ ನೀವು ಚಾರ್ಟ್ನ ಗಮನಿಸ್ತಾ ಹುಡುಕ್ತಾ ಇರಿ. ನೋಡಿ, ನಾವು ಯಾವತ್ತೋ ಏನೋ ವಿಡಿಯೋ ಮಾಡಿದಾಗ ಅದು ಬರುತ್ತೆ. ನೋಡಿ, ಸ್ಟೆಪ್ ಕ್ಯಾಂಡಲ್ ಇದು 9:15 ಫಸ್ಟ್ ಕ್ಯಾಂಡಲ್ಲು. ಇದು ಹೆಂಗೆ ಅವತ್ತು ಹುಡುಕಿದ್ರೆ ಇಲ್ಲ ಗೊತ್ತಿಲ್ಲ ಸರಿಯಾಗಿ. ನೋಡಿ, ಅವತ್ತು ಬೆಳಗ್ಗೆ ಫಸ್ಟ್ ಕ್ಯಾಂಡಲ್ ಹುಡುಕ್ದೆ ಸಿಕ್ಕೇ ಇಲ್ಲ. ನೋಡಿ, ಸ್ಟೆಪ್ ಕ್ಯಾಂಡಲ್ ಇದು 9:15. ನೋಡಿ, ಇದು ಸ್ಟೆಪ್ ಕ್ಯಾಂಡಲ್ ಅಲ್ವಾ, ಅಲ್ಲಿಂದ ಬಿದ್ದಿದೆ. ನೋಡಿ, ಇದೇ ಆಗೋದು. ನಮಗೆ ಅದನ್ನೇ ಹುಡುಕ್ತಾ ಹೋದಾಗ ಅದು ಬಡ್ಡಿ ಮಗನ ಸಿಗೋದೇ ಇಲ್ಲ ಅದು. ನೋಡಿ, ಸ್ಟೆಪ್ ಕ್ಯಾಂಡಲ್ ಇದು ಮಾರ್ನಿಂಗ್ ಫಸ್ಟ್ ಕ್ಯಾಂಡಲ್, ಇದನ್ನೇ ಹುಡುಕಿದ್ದು, ಸಿಕ್ಕೇ ಇಲ್ಲ. ಇದು ಫಸ್ಟ್ ಕ್ಯಾಂಡಲ್ ಸಿಕ್ಕಿಲ್ಲ. ಓಕೆ, ನೋಡಿ, ನೋಟ್ ಮಾಡ್ಕೊಳ್ಳಿ. ಈ ಥರ ವಿಡಿಯೋ ದೊಡ್ಡದಾದರೂ ಪರವಾಗಿಲ್ಲ ಮಾಡ್ತೀನಿ, ನೀವು ಸ್ವಲ್ಪ ಪೇಷನ್ಸಿಂದ ನೋಡಿ. ಆದರೂ ತುಂಬ ಜನ ನೋಡ್ತಾ ಇದ್ದಾರೆ, ಅದೊಂದು ಖುಷಿ ಆಗ್ತಾಯಿದೆ ನನಗೆ. ಇಷ್ಟು ದೊಡ್ಡ ವಿಡಿಯೋ ಆದ್ರೂ ನೋಡ್ತಾ ಇದ್ದಾರೆ ಅಂದರೆ ಏನೋ ಒಂದು ಅವ್ರಿಗೆ ಇಷ್ಟ ಆಗ್ತಾಯಿದೆ ಅಲ್ವಾ. ಓಕೆ, ತೊಂದರೆ ಇಲ್ಲ. ಇದು ಪಾಯಿಂಟ್ ಅರ್ಥ ಇದಲ್ಲ ಫ್ರೆಂಡ್ಸ್. ಇದೇ ಕ್ಯಾಂಡಲ್ ಬಂದಾಗ ಈ ಥರ ನಮಗೆ ಮೇಲೆ ಕ್ಯಾಂಡಲಿಂದ ರಿಜೆಕ್ಷನ್ ಆಗಬೇಕು, ಇದೆ ಅಲ್ವಾ. ಈ ಕ್ಯಾಂಡಲ್ ಬಂದಾಗ ನಮಗೆ ಪಾಯಿಂಟ್ಸ್ ನೋಟ್ ಮಾಡ್ಕೊಳ್ಳಿ. ಇದ್ರ ಹೈ ಒಳಗಡೆ ಇಲ್ಲಿ ರೆಡ್ಡು ಗ್ರೀನು, ರೆಡ್ ಬಂದಾಗ ನಿಮ್ಮದು ಪುಟ್ ಟ್ರೇಡ್ ಇರುತ್ತೆ. ಫಸ್ಟ್ ಟಾರ್ಗೆಟ್ ಇಲ್ಲಿಗಿರುತ್ತೆ. ಇಲ್ಲಿಗೆ ದೊಡ್ಡ ಕ್ಯಾಂಡಲ್ ಬಂದ್ಬಿಡ್ತು ಅಂದ್ಕೊಳ್ಳಿ, ರೆಡ್ಡು, ಇದೊಂದು ರೆಡ್ಡು ಗ್ರೀನು ರೆಡ್ ಇಲ್ಲಿಗೆ ಬಂದ್ಬಿಡ್ತು ಅಂದರೆ ಒಂದು ಸ್ವಲ್ಪ ಹುಷಾರಾಗಿ ಯಾಕಂದರೆ ನಾನು ಹೇಳ್ದಲ್ವ, ಇಲ್ಲಿ 20% ಇಲ್ಲಿ ಬೈಯರ್ಸ್ ಇರೋ ಚಾನ್ಸಸ್ ಇರುತ್ತೆ. ಇದನ್ನು ಏನಾದರೂ ಕ್ರಾಸ್ ಆದಂದರೆ ಬಿಗ್ ಫಾಲ್ ಇರುತ್ತೆ. ಓಕೆ, ಸೊ ಇಲ್ಲಿ ಏನಕ್ಕೆ ಟ್ರೇಡ್ ಇಲ್ಲ ಅಂದರೆ ನಮಗೆ ರೆಡ್ಡು ಗ್ರೀನು ರೆಡ್ಡು ಈ ಫಸ್ಟ್ ಕ್ಯಾಂಡಲ್ ಹೈ ಒಳಗಡೆಯಿಂದ ಬರಬೇಕು. ಕರೆಕ್ಟ್ ಇದೆ, ವಿಕ್ ರಿಜೆಕ್ಷನ್ ಇದೆ, ಕ್ಯಾಂಡಲ್ ದೊಡ್ಡದಿದೆ, ಇಲ್ಲಿ ಬರಬೇಕು ಅಲ್ವಾ. ಸೊ ಇಲ್ಲಿ ಬಂದಿಲ್ಲ, ಸೊ ಅವಾಯ್ಡ್ ಮಾಡ್ತೀರಾ. ಓಕೆ, ನೀವು ಇದೇ ಥರ ಹುಡುಕಿ ಪ್ರಾಕ್ಟೀಸ್ ಮಾಡ್ಕೋಬೇಕು, ಆವಾಗಲೇ ನಿಮಗೆ ಅದು ಅರ್ಥ ಆಗೋದು. ಬಟ್ ಇದು ಗ್ಯಾಪ್ ಡೌನಲ್ಲಾಗಿದೆ. ಗ್ಯಾಪ್ ಡೌನಲ್ಲಿ ಕನ್ಸಿಡರ್ ಮಾಡಬೇಡಿ. ನಾವು ಮಾತಾಡ್ತಾ ಇರೋದು ಮಾರ್ಕೆಟು ಪ್ರೀವಿಯಸ್ ಡೇ ಮೇಲೆ ಗ್ಯಾಪ್ ಅಪ್ ಆದರೂ ಓಕೆ, ಅಥವಾ ಫ್ಲ್ಯಾಟಾಗಿ ಇಲ್ಲಿಗೆ ಓಪನ್ ಆದರೂ ಓಕೆ, ಸರಿನಾ. ಇಲ್ಲಿ ಬಂದಿದೆ, ಬಟ್ ಇದು ಬಂದಿದೆ ಮೀನ್ಸ್ ಇದು ಇಲ್ಲಿ ನೀವು ಆ ಕಾನ್ಸೆಪ್ಟ್ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ. ಗ್ಯಾಪ್ ಡೌನ್ ಅಲ್ವಾ, ಇದು ಪಾಯಿಂಟ್ ಅಷ್ಟೇ ಬೇಕಾಗಿರೋದು. ನಮ್ಮ ಗ್ಯಾಪ್ ಡೌನ್ ಬಗ್ಗೆ ನಾವು ಮಾತಾಡ್ತಾನೆ ಇಲ್ಲ. ಒಂದು ಗ್ಯಾಪ್ ಅಪ್ ಆಗಬೇಕು, ಇಲ್ಲಾಂದರೆ ಫ್ಲಾಟಾಗಿ ಮೇಲೆ ಓಪನ್ ಆಗಬೇಕು. ನೋಡಿ, ಪ್ರೀವಿಯಸ್ ಡೇ ಹೈ ಇಲ್ಲೇ ಇದೆಯಾ, ಫಸ್ಟ್ ಕ್ಯಾಂಡಲ್ ಬಂತಾ, ನಿಮ್ಗೆ ಎಷ್ಟಿಲ್ಲಿ ಡಬಲ್ ಕನ್ಫರ್ಮೇಷನ್ ಇದೆ ಇಲ್ಲಿ. ಓಕೆ, ಡಬಲ್ ಕನ್ಫರ್ಮೇಷನ್ ಇದೆ. ಪ್ರೀವಿಯಸ್ ಡೇ ಹೈ ಇಲ್ಲಿದೆ, ರೆಡ್ಡು ಗ್ರೀನು ರೆಡ್ ಇದೆ, ಸೊ ದೊಡ್ಡ ಕ್ಯಾಂಡಲ್ ಇದೆ, ದೊಡ್ಡ ಕ್ಯಾಂಡಲ್ ಒಳಗಡೆನೂ ಬಂದಿದೆ. 3 ಕನ್ಫರ್ಮೇಷನ್ನು, ದೊಡ್ಡ ಕ್ಯಾಂಡಲ್ ಒಳಗಡೆ ಬಂದಿದೆ, ಪ್ರೀವಿಯಸ್ ಹೈ ಇಲ್ಲಿದೆ, ಸೊ ರೆಡ್ಡು ಗ್ರೀನು ರೆಡ್ ಇಲ್ಲಿದೆ. ಇಲ್ಲಿ ಟ್ರೇಡ್ ಹೊಡೆದ್ಬಿಟ್ಟು ಫಸ್ಟ್ ಟಾರ್ಗೆಟ್ ಇಲ್ಲಿಗೆ ನೋಡ್ತೀರಾ, ಬಟ್ ನೋಡಿ ಅಲ್ಲಿಗೆ ಬಂದೇ ಇಲ್ಲ. ಈ ಥರನೂ ಮಾಡುತ್ತೆ. ಸೊ ನಾನಿದ್ರೂ ಇಲ್ಲಿ ಟಚ್ ಆಗಲಿ ಎಕ್ಸಿಟ್ ಆಗೋಣ ಅಂತಲೇ ವೆಯ್ಟ್ ಮಾಡ್ತಾ ಇರ್ತೀನಿ ಒಂದು ಟಾರ್ಗೆಟ್. ಯಾಕಂದರೆ ಪ್ರೀವಿಯಸ್ ಡೇ ಲೋ ಇಲ್ಲಿದೆ ಅಲ್ವಾ. ನೋಡಿ, ಮಾರ್ಕೆಟ್ ಎಷ್ಟು ರೀತಿ ನಮ್ಮನ್ನು ಯಾಮರ್ಸುತ್ತೆ ನೋಡಿ. ಯಾಕೆ ಇದನ್ನು ಟಚ್ ಮಾಡ್ದಿರನೇ ಹೋಗಿದೆ ಅಲ್ವಾ. ಈ ಥರ ಮಾಡುತ್ತೆ ಮಾರ್ಕೆಟು. ಅದಕ್ಕೆ ನೀವು ಎಲ್ಲ ರೀತಿಗೂ ರೆಡಿ ಇರಬೇಕು. ಚಾರ್ಟ್ ನೋಡ್ತಾ ಇದ್ರೇ ನಿಮಗೆ ಅದು ಎಲ್ಲ ಪಾಯಿಂಟ್ಸು ಗೊತ್ತಾಗುತ್ತೆ. ನೋಡಿ, ಇದು ನಮ್ಗೆ ಸೂಟ್ ಆಗೋಲ್ಲ, ಯಾಕಂದರೆ ನಾನು ಫಸ್ಟ್ ಕ್ಯಾಂಡಲ್ ಹೈ ಒಳಗಡೆನೇ ಬರಲಿ ಅಂತ ಹೇಳಿದ್ದೀನಿ. ಬಿಟ್ಬಿಡಿ, ಡ್ರಾಪ್ ಮಾಡಿ, ಬಿದ್ದಿದೆ ಬೇಡ ಅದು. ನೋಡಿ, ಇಲ್ಲಿ ಸಿಕ್ತು. ಸೊ ನಾವು ಒಂದು ಯೂನಿಫಾರ್ಮ್ ಅಂತ ಇದ್ದೀನಿ, ಒಂದು ನಾವೇನು ಕಾನ್ಸೆಪ್ಟ್ ಪ್ರಕಾರ ಕೆಲಸ ಮಾಡ್ತಿರೋ ಅದನ್ನೇ ಫಾಲೋ ಮಾಡ್ತಾ ಇದ್ರೇ ಸಕ್ಸಸ್ ರೇಟ್ ಜಾಸ್ತಿ ಬರೋದು. ನಾವು ನಮ್ಮದು ರೂಲ್ಸ್ನ ಬ್ರೇಕ್ ಮಾಡ್ತಾ ಹೋಗಿದ್ದೀರ ಅಂದರೆ ಒಂದು ದಿವಸ ಲಾಸ್ ಬಂದರೆ ಸಾಕು, ಮತ್ತು ನೀವು ಅದನ್ನು ಫಾಲೋ ಮಾಡೋದು ಬಿಟ್ಬಿಡ್ತೀರಾ ಅಲ್ವಾ. ಸೊ ಅದಕ್ಕೆ ರೂಲ್ಸ್ ಫಾಲೋ ಮಾಡಿ. ನೋಡಿ, ಫಸ್ಟ್ ಕ್ಯಾಂಡಲ್ ದೊಡ್ಡದಾ, ಪ್ರೀವಿಯಸ್ ಡೇ ಹೈ ಮೇಲೆ ಇದೆಯಾ, ಸೊ ಫಸ್ಟ್ ರೆಡ್ಡು, ಒಂದು ಗ್ರೀನು, ಒಂದು ರೆಡ್ಡಾ. ಸೊ ಇಲ್ಲಿ ಈ ಗ್ರೀನ್ ಕ್ಯಾಂಡಲ್ ಮೇಲೆ ಸ್ಟಾಪ್ ಲಾಸ್ ಇರುತ್ತೆ. ಟ್ರೇಡ್ ಎಲ್ಲಿರುತ್ತೆ ಗೊತ್ತಾ, ಈ ಗ್ರೀನ್ ಕ್ಯಾಂಡಲ್ ಕ್ರಾಸ್ ಆಗ್ತಾ ಇರೋ ಇಲ್ಲಿ ಹೊಡಿಬೋದು. ಸೊ ಅದು ಎಕ್ಸ್ಪೀರಿಯನ್ಸ್ ಬಂದಾಗ ಹೊಡಿತೀರಾ, ಇಲ್ಲಿ ಟಾಪಲ್ಲೇ ಹೊಡಿಬಾರ್ದು. ಯಾಕಂದರೆ ನಿಮ್ಗೆ ಗೊತ್ತಿಲ್ಲ ಇದು ಗ್ರೀನ್ ಆಗುತ್ತಾ ರೆಡ್ ಆಗುತ್ತೆ, ನೆಕ್ಸ್ಟ್ ಇದು ಗ್ರೀನ್ ಆಗಿಬಿಟ್ರೆ ಏನು ಮಾಡ್ತೀರಾ, ಮೇಲೆ ನಿಮ್ಮ ಸ್ಟಾಪ್ ಲಾಸ್ ಹೊಡಿಯುತ್ತೆ. ಸೊ ರಿಜೆಕ್ಟ್ ಆಗಿ ಈ ಡೋಜಿ ಕ್ಯಾಂಡಲ್ ಇದೆ ಅಲ್ವಾ, ಇದು ಕ್ರಾಸ್ ಆಗ್ತಾ ಹೋಗ್ಬೇಕಂದ್ರೆ ಟ್ರೇಡಲ್ಲಿ ಪಂಚ್ ಮಾಡ್ಬೋದು. ಎಕ್ಸ್ಪೀರಿಯನ್ಸ್ ಆದಾಗ ರಿಸ್ಕ್ ಇರುತ್ತೆ. ವಿಡಿಯೋ ಫ್ರೆಂಡ್ಸ್, ಇದೆಲ್ಲ ಎಜುಕೇಷ್ನಲ್ ಪರ್ಪಸ್ ಮಾತ್ರ ಇರುತ್ತೆ. ಓಕೆ, ಟ್ರೇಡ್ ತೊಗೊಳೋದು ಬಿಡೋದು ಅದು ನಿಮ್ಮಿದು. ಓಕೆ, ಸರಿ. ಇವಾಗ ಇದು ನಮ್ಮ ಕಾನ್ಸೆಪ್ಟು.
ಒಂದು ದೊಡ್ಡ ಕ್ಯಾಂಡ್ಲು ರೆಡ್ಡು ಪುಟ್ ಬಾಯ್ ಹೊಡಿಬೋದು. ಸೊ ಪುಟ್ ಬಾಯ್ ಹೊಡೆದಾಗ ಇಲ್ಲಿ ಕನ್ಫ್ಯೂಸಸ್ ತುಂಬ ಇರುತ್ತೆ ಫಸ್ಟಿಂದ ನೋಡೋರಿಗೆ. ಸರ್ ಇಲ್ಲಿ ನಿಯರೆಸ್ಟ್ ಇದೆ, ಏನು ಮಾಡಲಿ ಅನ್ನೋರಿಗೆ, ಇದನ್ನೇ ಫಾಲೋ ಮಾಡ್ತೀನಿ ಅನ್ನೋರಿಗೆ ಇಲ್ಲಿ ಟ್ರೇಡ್ ಇದೆ ಅಲ್ವಾ. ಇಲ್ಲಿ ಯಾಕೆ ಟ್ರೇಡ್ ಇದೆ, ನಾನು ಇನ್ನೊಂದು ಪಾಯಿಂಟ್ ಹೇಳಿದೆ. ಈ ಗ್ರೀನ್ ಕ್ಯಾಂಡಲ್ ಒಳಗಡೆ ಬಂದು ರೀಟೆಸ್ಟ್ ಮಾಡ್ತಂದರೆ ದೊಡ್ಡ ಫಾಲ್ ಇರುತ್ತೆ. ಅದು ಮೇ ಬಿ ನೆಕ್ಸ್ಟ್ ಡೇನೂ ಬಿದ್ದಿರ್ಬೋದು, ನೋಡೋಣ. ನೋಡಿದ್ರಾ, ಯಾಕಂದರೆ ಈ ಕ್ಯಾಂಡಲ್ನ ಒಬ್ಬ ಬಿಗ್ ಪ್ಲೇಯರ್ ತಾನೇ ತೊಗೊಂಬರ್ತಾನೆ. ಆ ಬಿಗ್ ಪ್ಲೇಯರು ಇದ್ರ ಕೆಳಗಡೆ ಎಕ್ಸಿಟ್ ಆಗಿದ್ದಾನೆ ಅಂತ ಇಟ್ಕೊಳ್ಳಿ. ಇವಾಗ ನಿಧಾನವಾಗಿ ಅರ್ಥ ಮಾಡಿಸ್ತೀನಿ ನೋಡಿ. ಇದು ಪ್ರೀವಿಯಸ್ ಡೇ ಹೈ, ಇದು ಲೋ ಅಲ್ವಾ. ಇವನು ಮಾರ್ಕೆಟ್ ಬೀಳ್ಸಂಗಿದ್ರೆ ಇಲ್ಲಿ ಏನಕ್ಕೆ ಕ್ಯಾಂಡಲ್ ಕ್ರಿಯೇಟ್ ಮಾಡಬೇಕು ಅವನು ಅಲ್ವಾ. ಅವನು ಇಲ್ಲೇ ಏನು ಕ್ರಿಯೇಟ್ ಮಾಡಬೇಕು, ಮಾರ್ಕೆಟ್ ಇಲ್ಲೇ ಡೈರೆಕ್ಟ್ ಬೀಳ್ಸ್ಬೋದಾಗಿತ್ತಲ್ವಾ. ಅವನ ಶೇರ್ಸ್ನ ಸ್ವಲ್ಪ ಸೆಲ್ ಮಾಡ್ಕೋಬೇಕಲ್ಲ ಅವನು. ಓಕೆ, ಸೆಲ್ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಬಯರ್ಸ್ನ ಕ್ರಿಯೇಟ್ ಮಾಡ್ಕೊತಾನೆ ಅವನಿಲ್ಲಿ. ಅರ್ಥ ಆಗ್ತಾ ಇದೆಯಾ. ಈ ಕ್ಯಾಂಡಲ್, ಇಷ್ಟು ದೊಡ್ಡ ಕ್ಯಾಂಡಲ್ ನೀವು ಏನು ನಮ್ಮ ಆಸ್ತಿ ಮಾರ ಹಾಕಿದ್ರೂ ಹೋಗಲ್ಲ ಇದು. ಓಕೆ, ಅವ್ನು ಕೋಟಿ ಸುರಿತಾನೆ, ಕೋಟಿ ಸುರಿದು ಈ ಕ್ಯಾಂಡಲ್ನ ಕ್ರಿಯೇಟ್ ಮಾಡ್ತಾನೆ. ಈ ಕ್ಯಾಂಡಲ್ ಕ್ರಿಯೇಟ್ ಮಾಡಿಬಿಟ್ಟು ಏನು ಮಾಡ್ತಾನೆ, ಅವನು ಎಸ್ಕೇಪ್ ಆಗ್ಬಿಡ್ತಾನೆ ಇಲ್ಲಿಂದ. ಓಕೆ, ಎಸ್ಕೇಪ್ ಆಗಿ ಅವನೇ ಉಲ್ಟಾ ಹೊಡೆದಿರ್ತಾನೆ ಇಲ್ಲಿ. ಉಲ್ಟಾ ಹೊಡೆದಾಗ ಏನಾಗುತ್ತೆ, ಈಗ ತುಂಬ ಜನ ಏನು ಮಾಡ್ತಾರೆ, ಮಾರ್ಕೆಟ್ ಇಷ್ಟು ದೊಡ್ಡ ಕ್ಯಾಂಡಲ್ ಬಂತಪ್ಪ, ಇನ್ನು ಬೈ ಸೈಡ್ ಹೋಗೋದು ಮಾರ್ಕೆಟ್ ಅಂತ ಹೇಳ್ಬಿಟ್ಟು ಇಷ್ಟು ದೊಡ್ಡ ಕ್ಯಾಂಡಲ್ ಎಲ್ಲ ಬೈ ಎಂಟ್ರೀಸ್ ತೊಗೊತಾರೆ ಇಲ್ಲಿ. ಓಕೆ, ನಮ್ಗೆ ಯಾರು ದಾರಿ ತೋರಿಸೋದು ಅವನೇ ಬಿಟ್ಟು ಹೊಡೋಗ್ಬಿಟ್ಟ. ಸೊ ಮಾರ್ಕೆಟ್ ಏನಾಗುತ್ತೆ, ಈಗ ಇಷ್ಟು ದೊಡ್ಡ ಪ್ಲೇಯರ್ ಎಕ್ಸಿಟ್ ಆಗ್ಬಿಟ್ಟ ಅಂದರೆ ಏನಾಗುತ್ತೆ, ಮಾರ್ಕೆಟ್ ಫಾಲ್ ಆಗುತ್ತೆ. ಸ್ಲೋವಾಗಿ ಬರುತ್ತೆ. ನಾವೇನು ಅನ್ಕೊತೀರಿ, ಓ ರೆಡ್, ಇಲ್ಲೊಂದು ಕ್ಯಾಂಡಲ್ ಬಂತಪ್ಪ ನೋಡಿ, ಈಗ ಮೇಲೆ ಹೋಗುತ್ತೆ ಬೈ ಅಂತ ಇಲ್ಲಿ ತೊಗೊತೀರ ಅಲ್ವಾ. ಮತ್ತೇನು ಮಾಡ್ತೀರಾ, ಓ ಇಲ್ಲಿಂದ ಹೋಗುತ್ತೆ ನೋಡಪ್ಪ ಮಾರ್ಕೆಟು ಅಂತೇಳ್ಬಿಟ್ಟು ಇಲ್ಲಿಂದ ತೊಗೊತೀರ. ಯಾವಾಗ ಈ ಕ್ಯಾಂಡಲ್ ಕೆಳಗಡೆ ಬಂದ್ಬಿಡುತ್ತೋ ಮಾರ್ಕೆಟ್ ಬಿತ್ತು ಅಲ್ವಾ. ಇದೆಲ್ಲ ನಾವು ಕಲಿಬೇಕು, ತುಂಬ ವಿಷಯಗಳಿದೆ ಕಲಿಯೋದು ಅಲ್ವಾ. ಸೊ ನೋಡಿ, ಅವತ್ತೊಂದು ದಿನಾನೂ ಬಿದ್ದಿದೆ, ನೆಕ್ಸ್ಟ್ ದಿನಾನೂ ಬಿದ್ದಿದೆ ಅಲ್ವಾ. ಸೊ ಒಂದು ಗೇಮ್ ಪ್ಲಾನ್ ಇಲ್ಲಿ ರೆಡಿ ಇದೆ, ಒಂದು ಮಾರ್ಕೆಟ್ ಬೀಳ್ಸೋದು. ನೋಡಿ ಯಾವ ಥರ ಇದನ್ನು ಥಿಂಕ್ ಮಾಡಿ ನೀವು. ಮಾರ್ಕೆಟ್ ಬೀಳ್ತಾ ಇದೆ, ಇಲ್ಲೆಲ್ಲ ಎಷ್ಟು ಚಿಕ್ಕ ಕ್ಯಾಂಡಲ್ ಬೀಳ್ತಾ ಇದೆ ಅಲ್ವಾ. ಇಲ್ಲಿ ಏನಕ್ಕೆ ಇಷ್ಟು ದೊಡ್ಡ ಕ್ಯಾಂಡಲ್ ಪಟ್ ಅಂತ ಬೆಳಗ್ಗೆ 3 ಕ್ಯಾಂಡಲ್ ಕೊಟ್ಟ ಹೇಳಿ ಅವನು. ಅವ್ರ ಪ್ಲಾನೇ ಬೇರೆ ಇದೆ ಇಲ್ಲಿ, ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಓಕೆ, ಅವನ ಇಂಟೆನ್ಷನ್ ಬೇರೆ ಇದೆ. ಮಾರ್ಕೆಟ್ ನೋಡಿ ಇಲ್ಲಿಂದ ಬೀಳಿಸ್ತಾ ಇದ್ದಾನೆ, ಅರ್ಥ ಮಾಡ್ಕೊಳ್ಳಿ, ನಿಧಾನವಾಗಿ ಅರ್ಥ ಆಗುತ್ತೆ ನಿಮಗೆ. ಇಲ್ಲಿ ಒಂದು ದೊಡ್ಡ ಗ್ರೀನ್ ಕ್ಯಾಂಡಲ್ ಕೊಟ್ಟ, ಇಲ್ಲಿ 3 ದೊಡ್ಡ ಕ್ಯಾಂಡಲ್ ಕೊಟ್ಟ. ಆಮೇಲೆ ಕತೆ ಏನಾಗಿದೆ ನೋಡಿ, ಹೆಂಗೆ ಟ್ರ್ಯಾಪ್ ಮಾಡ್ತಾನೆ ನೋಡಿ. ನೋಡಿದ್ರಾ ಮಾರ್ಕೆಟ್ ಹೆಂಗೆ ಫಾಲ್ ಆಗಿದೆ, ನೋಡಿದ್ರಾ ನೋಡಿ. ಈ ಥರ ನೀವು ಸರ್ ಹೇಳ್ತೀನಲ್ವಾ, ಒಂದಿನ ನಿಮ್ಗೆ ಗೊತ್ತಾಗುತ್ತೆ ಏನಂತ. ನಾವು ಎಷ್ಟೇ ಸಾವಿರ ಮೆಂಟರ್ಶಿಪ್ ಕೊಟ್ರು ನಾನೀಗ ಕೊಡ್ತಾರೋ ನಾಲೆಡ್ಜ್ ಯಾರೂ ಕೊಡೋಕ್ಕೆ ಸಾಧ್ಯ ಇಲ್ಲ ಸರ್. ಬೇಕಂದರೆ ಹಿಂಗೂ ಆಗ್ಬೋದು, ಸ್ವಲ್ಪ ದಿನ ಆದಮೇಲೆ ಇದೇ ಟೆಕ್ನಿಕ್ಸ್ ಇಟ್ಕೊಂಡು ಯಾರಾದರೂ ಕೋರ್ಸ್ ಮಾಡಿ ಆನ್ಲೈನಲ್ಲಿ ಬೇಕಂದರೆ ಬಿಡ್ಬೋದು. ಆನ್ಲೈನ್ ಮೀನ್ಸ್ ಈಗ ನಮ್ಮ ಕೋರ್ಸ್ ಸೆಲ್ ಮಾಡೋರು ಈ ಥರ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ರು ಅದನ್ನು ನಾವು ಕೇರ್ಲೆಸ್ ಮಾಡೋಕ್ಕಾಗಲ್ಲ. ಆ ಥರನೂ ನಡೆಯುತ್ತೆ. ಹಂಗಂತ ಹೇಳ್ಬಿಟ್ಟು ನಾನೇನು ದೊಡ್ಡ ಇವನು ಅಂತ ನಾನು ಹೇಳ್ತಾ ಇಲ್ಲ. ನಾನು ಹೇಳ್ತಾ ಇರೋದು ನಮ್ಮ ಕಾನ್ಸೆಪ್ಟ್ ಚೆನ್ನಾಗಿಲ್ವಾ, ಪಾಯಿಂಟ್ಸ್ ನಾನು ಹೇಳ್ತಾ ಇರೋದು. ಈ ಥರ ಎಲ್ಲ ನಾವು ಎಷ್ಟೋ ಕಷ್ಟಪಟ್ಟು ಕಲ್ತಿದ್ರಿ. ಓಕೆ, ನಾನು ಏನಕ್ಕೆ ಇದನ್ನು ಯೂಟ್ಯೂಬಲ್ಲಿ ಹಿಂಗೆ ಹೇಳ್ತಾ ಇದ್ದೀನಿ ಅಂದರೆ, ಸರ್ ನಾನು ತುಂಬ ಕೋರ್ಸಸ್ ನೋಡಿದ್ದೀನಿ. ಎಷ್ಟೆಷ್ಟು ಮೋಸ ಮಾಡ್ತಾರೆ ಅಂದರೆ 25,000 30,000 ಸರ್. ಓಕೆ, ಝೀರೋ ನಾಲೆಡ್ಜ್. ಆ ಕೋರ್ಸಿಂದ ನೀವು ದುಡ್ಡು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಓಕೆ, ನಿಜವಾಗ್ಲೂ ಹೇಳ್ತೀನಿ, ನಾನು ತುಂಬ ಸಫರ್ ಆಗಿ ನಂತರ ಯಾರು ಕಷ್ಟಪಡಬಾರ್ದು, ನಮ್ಮ ಥರ ಯಾರು ಲಾಸಸ್ ಮಾಡ್ಕೋಬಾರ್ದು ಅಂತ ನಾನು ಯೂಟ್ಯೂಬಲ್ಲಿ ಫ್ರೀಯಾಗಿ ಇಷ್ಟು ನಾಲೆಜ್ ಶೇರ್ ಮಾಡೋಕ್ಕೆ ನಾನು ಹೋಗ್ತಾ ಇರೋದು. ಸರಿ ನೋಡಿ, ಇದು ಯಾರಾದರೂ ಕೋರ್ಸಲ್ಲಿ ಹೇಳಿದಾರಾ? ಯಾವ ಇಂಡಿಕೇಟ್ರ್ ಯೂಸ್ ಮಾಡ್ತೀರಾ ಸರ್ ಇಲ್ಲಿ ಇಷ್ಟು ಪಾಯಿಂಟ್ಸ್ ತೊಗೊಳಕ್ಕೆ? ಬಟ್ ನಮ್ದು ಎಷ್ಟು ಸಿಂಪಲ್ ಆಗಿದೆ ಸರ್. ಇದು ಮಾರ್ನಿಂಗು ಫಸ್ಟ್ ಕ್ಯಾಂಡಲ್, ಸೆಕೆಂಡ್ ವಿಡಿಯೋ ಮಾಡಿದ್ದೀನಿ ನೋಡಿ. ಇದು ನೀವು ಮೇ ಬಿ ಮಾರ್ನಿಂಗ್ ಫಸ್ಟ್ ಕ್ಯಾಂಡಲ್ಸ್ ಯಾರ್ಯಾರು ನೋಡಿಲ್ವೋ ಅದೆಲ್ಲ ನೋಡ್ಕೊಂಬನ್ನಿ. ಈ ಕ್ಯಾಂಡಲ್ ಬಂದು ಪ್ರೀವಿಯಸ್ ಡೇ ಹೈ ಒಳಗಡೆ ಬಂದರೆ ಸರ್, ಇದು ಯಾವ ಥರ ಹೇಳ್ಕೊಟ್ರೆ ನಿಮ್ಗೆ ಇನ್ನು ಟೆಕ್ನಿಕ್ ಗೊತ್ತಾಗುತ್ತೆ ಹೇಳಿ ಸರ್. ಇದು ಎಷ್ಟು ಈಸಿ ಮೆಥಡ್ ಇದೆ ಸರ್ ಇದು.
ಏನು ಇಂಡಿಕೇಟ್ರ್ ಯೂಸ್ ಮಾಡ್ತಾ ಇದ್ದೀರಾ ಸರ್? ಎಷ್ಟು ನಾಲೆಜ್ ಇದೆ. ನೀವು ಮುದುಕಾಗಿ ಹಲ್ಲೆಲ್ಲ ಉದುರೋದ್ರೂ ಮಾರ್ಕೆಟ್ ಹಿಂಗೆ ಆಟ ಆಡ್ತಾ ಇರುತ್ತೆ ಇದು. ನೀವು ಯಾವ ಇಂಡಿಕೇಟರ್ನೂ ಯೂಸ್ ಮಾಡಲ್ಲ, ನೋಡಿದ ತಕ್ಷಣ ಹೇಳ್ಬಿಡ್ತೀರಾ ಇಲ್ಲಿ, ಗುರು ನಾನು ಇಲ್ಲಿ ತೊಗೊಂಡ್ರೆ ಪುಟ್ ಬೈ ತೊಗೊತೀನಿ, ಇಲ್ಲಿ ಮೇಲೆ ಬಂದರೆ ನೋಡೋಣ ಮಾರ್ಕೆಟು ಈ ಕ್ಯಾಂಡ್ಲ್ ಕ್ರಾಸ್ ಆದರೆ, ಆ ಥರ ಒಂದು ಕ್ಯಾಲ್ಕುಲೇಷನ್ ಬರುತ್ತಾ ಇಲ್ವಾ ನಿಮಗೆ? ಬರುತ್ತೆ. ನೀವು ನೀವು ಇದೇ ಥರ ಚಾರ್ಟಿಗೆ ತುಂಬ ಟೈಮ್ ಕೊಟ್ಕೊಂಡು ಬಂದರೆ ನಿಮಗೆ ಆ ನಾಲೆಜ್ ಖಂಡಿತ ಬರುತ್ತೆ. ಓಕೆ, ಚಾರ್ಟಲ್ಲಿ ಕೂತ್ಕೊಳ್ಳಿ ಸರ್, ಪ್ರೈಸ್ ಆ್ಯಕ್ಷನ್ ನೋಡಿ ಸರ್, ತುಂಬ ನಾಲೆಜ್ ಬರುತ್ತೆ. ಇದು ಗೊತ್ತಲ್ಲ ಸರ್, ಫಸ್ಟ್ ಕ್ಯಾಂಡಲ್ನ ಮಾರ್ನಿಂಗು 1ರಿಂದ 3 ಕ್ಯಾಂಡ್ಲು ಎಂಗಲ್ಫ್ ಆಯ್ತು ಅಂದರೆ ಬೈ ಸೈಡ್ ಹೋಗ್ಬೋದು ಅಲ್ವಾ? ಇದ್ರ ಬಡ್ಡಿದು ನಾವು ಹುಡುಕ್ದಾಗ ಸಿಗಲ್ಲ. ನಾವೇನೋ ಕಾನ್ಸೆಪ್ಟ್ ಹೇಳ್ತಾ ಇದ್ದಾಗ, ನಾವು ಯಾವತ್ತು ಹುಡುಕಿರ್ತಿರೋ, ಸಫರ್ ಆಗಿರ್ತೀರೋ, ಆವಾಗ ಅವು ಇಲ್ಲಿ ಬರ್ತವೆ. ಇದು ಫಸ್ಟ್ ಕ್ಯಾಂಡಲ್ ಹೈ ಒಳಗಡೆ ಹೇಳಿದ್ನಲ್ಲ, ಪಾಯಿಂಟ್ಸ್ ನೋಟ್ ಮಾಡ್ಕೊಳ್ಳಿ. ಫಸ್ಟ್ ಕ್ಯಾಂಡಲ್ ಹೈ ಬ್ರೇಕ್ ಆಗದಿರ ಅದ್ರ ಒಳಗಡೆ ರೆಡ್ಡು ಬಂತಂದರೆ ಸಮ್ಟೈಮ್ಸ್ 2 ಕ್ಯಾಂಡಲ್ ಹೋಗಿನೂ ಬರುತ್ತೆ. ಸೊ ಅಲ್ಲಿಂದ ಪುಟ್ ಬೈ ಇರುತ್ತೆ ಅಲ್ವಾ? ಇಲ್ಲ ಇದು ಫೇಲಾ? ಓಕೆ, ಫೇಲ್ ಅಂತ ತೊಗೊಳ್ಳಿ. ಯಾವಾಗ ತೊಗೊತೀರಾ ನೀವು? ಪ್ರಾಕ್ಟೀಸ್ ಮಾಡಿ, ಒಂದು ಬುಕ್ ಇಟ್ಕೊಳ್ಳಿ. ನಾನು ಮಾರ್ನಿಂಗ್ ಫಸ್ಟ್ ಕ್ಯಾಂಡಲ್ಸ್ ಎಷ್ಟು ಹೇಳ್ಕೊಂಬರ್ತಾ ಇದ್ದೀನಿ, ಅದನ್ನು ನೀವು ಒಂದು 10 ಟ್ರೇಡ್ ಡಿವೈಡ್ ಮಾಡ್ಕೊಂಬನ್ನಿ. ಅದೇ ಕಾನ್ಸೆಪ್ಟಲ್ಲಿ 10 ಟ್ರೇಡ್ ಮಾಡಿದ್ರೆ ನಿಮ್ಗೆ ಲಾಸ್ ಎಷ್ಟು ಬರುತ್ತೆ, ಪ್ರಾಫಿಟ್ ಎಷ್ಟು ಬರುತ್ತೆ ಅಂತ ಹೇಳ್ಬಿಟ್ಟು ನೀವು ಚೆಕ್ ಮಾಡ್ತಾ ಬನ್ನಿ. ನೀವು ಟ್ರೇಡ್ ತೊಗೊಂಡಿಲ್ಲ ಅಂದರೂ ಪರವಾಗಿಲ್ಲ, ಒಂದು ಬ್ಯಾಕ್ ಟೆಸ್ಟ್ ಅಂತ ಇಟ್ಕೊಂಬನ್ನಿ, ಆಗ ನಿಮ್ಗೆ ಗೊತ್ತಾಗುತ್ತೆ. ನೋಡಿ, ಇದು ಫಸ್ಟ್ ಕ್ಯಾಂಡ್ಲು ಹೈ ಒಳಗಡೆ ಬರಬೇಕು, ಬಟ್ ಇಲ್ಲಿ ನಾನು ಹೇಳಿದೆ ರೆಡ್ಡು ಬರಬೇಕು. ಒಂದು ಬಿದ್ದೇ ಬಿಟ್ಟು ಅದ ಮದ ಅಂತ. ಸೊ ಅವಾಯ್ಡ್, ಅವತ್ತಿಲ್ಲ ಟ್ರೇಡು. ನೋಡಿ, ಇದು ಫಸ್ಟ್ ಕ್ಯಾಂಡಲ್ ಹೈ ಒಳಗಡೆನೇ ಇದೆಯಾ? ಒಂದು ರೆಡ್ಡು ಹುಡುಕಿ. ಎಲ್ಲಿದೆ? ಒಂದು ರೆಡ್ಡು, ಒಂದು ಗ್ರೀನು, ಒಂದು ರೆಡ್ಡು ಸಿಗ್ತಾ? ಒಂದು ಪುಟ್ ಬೈಯ ಎಷ್ಟವರೆಗೂ ಟಾರ್ಗೆಟು? ಇಲ್ಲಿ 20% ಯಾರು ಇರ್ತಾರೆ? ಬೈಯರ್ಸ್ ಇರ್ತಾರೆ. ಸೊ ಇಲ್ಲಿ ಒಂದು ಹಾಕಿ ಟಾರ್ಗೆಟು, ಫಸ್ಟ್ ಟಾರ್ಗೆಟ್ ಇದೆ. ಈ ಕ್ಯಾಂಡಲ್ ಬ್ರೇಕ್ ಆಗಿ ರೀಟೆಸ್ಟ್ ಆಯ್ತು ಅಂದರೆ ಇನ್ನೂ ದೊಡ್ಡ ಫಾಲ್ ಇರುತ್ತೆ ಅಲ್ವಾ? ಇಷ್ಟೇ ತಾನೇ? ಇಷ್ಟು ಪಾಯಿಂಟ್ಸ್ ತೊಗೊತೀರಾ. ಎಷ್ಟು ಬಂದಿದೆ? ಬ್ಯಾಂಕ್ ನಿಫ್ಟಿ ಇದು 500 ಪಾಯಿಂಟ್ ತೋರಿಸ್ತಾ ಇದೆ. ಯಪ್ಪ, ಅಷ್ಟು ಬಿದ್ದಿದೆಯಾ? ಓಕೆ, ರೆಡ್ ತೊಗೊತೀರಾ, 500 ಪಾಯಿಂಟ್ಸ್ ಬಿದ್ದಿದೆ. ಓಕೆ ಫ್ರೆಂಡ್ಸ್, ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಲ್ವಾ, ನಾನು ಕಾಮಿಡಿಯಾಗಿ ಸಿಂಪಲಾಗಿ ಹೇಳ್ತೀನಿ, ಎಕ್ಸೈಟ್ಮೆಂಟ್ ಇಲ್ದಿರ ನಿಮಗೆ ನಾನೇನೋ ನಮ್ಮ ಚಾನಲ್ನ ಹೊಗಳ್ಕೊಳೋದು ಆ ಥರ ಎಲ್ಲ ನಮಗೆ. ಅದು ನೀವು ಮುಂದೆ ಒಂದು ದಿವಸ ಹೇಳಬೇಕು, ಇಲ್ಲಪ್ಪ ಇವ್ರದ್ದು ವಿಡಿಯೋಸ್ ನೋಡಿದೆ ಈ ಥರ ಚೆನ್ನಾಗಿದೆ ಅಂತ. ಅದು ಚೆನ್ನಾಗಿರುತ್ತಲ್ವಾ? ಅವ್ರ ಬೆನ್ನು ಅವ್ರು ತಟ್ಕೋಬಾರ್ದು ಗೊತ್ತು. ಏನೋ ಹೇಳ್ಬಿಟ್ಟೆ ಡೈಲಾಗು, ಸೂಟ್ ಆಯ್ತೆಲ್ಲ ಗೊತ್ತಿಲ್ಲ. ಓಕೆ, ಇವಾಗ ಅದು ಮಾರ್ನಿಂಗ್ ಫಸ್ಟ್ ಕ್ಯಾಂಡಲ್ ಹುಡುಕ್ತಾನೆ ಬನ್ನಿ. ಇಲ್ಲೇನಾಗಿದೆ? ಸೊ ಅದೇ ಕ್ಯಾಂಡಲ್, ಸೇಮ್ ಕ್ಯಾಂಡಲ್ಲು ಬಂದಿದೆ. ಪ್ರೀವಿಯಸ್ ಡೇ ಹೈ ಲೋ ಅಲ್ವಾ? ಇದು ಇಲ್ಲಿಗೆ ವೀಕ್ ಆಗೋಯ್ತು. ಸೊ ಈ ಥರ ಹತ್ರ ಇರೋವಾಗ ಅಲ್ವಾ? ನೋಡಿ, ಪ್ರೀವಿಯಸ್ ಡೇ ಹೈ ಇಲ್ಲೇ ಇದೆ, ಕ್ಯಾಂಡಲು ಇಲ್ಲೇ ಇದೆ. ಅದಕ್ಕೆ ನಾನು ಹೇಳಿದ್ದು, ಆ ಕ್ಯಾಂಡಲು ಒಂದು ಸ್ವಲ್ಪ ಮೇಲೆ ಇದ್ದರೆ ಚೆನ್ನಾಗಿರುತ್ತೆ. ಇಲ್ಲಿದ್ದರೆ ನಿಮ್ಗೆ ಇಲ್ಲಿಂದ ಒಂದು ಟಾರ್ಗೆಟ್ ಸಿಗುತ್ತೆ, ಇದನ್ನು ಬ್ರೇಕ್ ಆದ ಅಂದರೆ ಇನ್ನೊಂದು ಟಾರ್ಗೆಟ್ ಸಿಗುತ್ತೆ ಅಲ್ವಾ? ಬಟ್ ಇಲ್ಲಿ ಪ್ರೀವಿಯಸ್ ಡೇ ಹೈ ಇಲ್ಲೇ ಇರೋದ್ರಿಂದ ಒಂದು ಸ್ವಲ್ಪ ಇಲ್ಲಿ ಬಂದಿದೆ, ನೀವು ಟ್ರೇಡ್ ತೊಗೊಳೋಷ್ಟೊತ್ತಿಗೆ ಅದು. ಸೊ ಅವಾಗ ಏನು ಮಾಡ್ಬೇಕು ನೀವು? ಈ ಥರ ಇದ್ದಾಗ ಪುಟ್ ಬೈ ಇಲ್ಲಿಂಗೆ ನೋಡಬೇಕು, ಕರೆಕ್ಟಾ? ಇಲ್ಲಾಂದರೆ ಅವ್ರು ಟ್ರೇಡ್ ಬಿಟ್ಬಿಡೋದೇ ಒಳ್ಳೆಯದು. ಕಾನ್ಸೆಪ್ಟ್ ಪುಟ್ ಬೈಯೇ ಇದೆ ಇದು, ಬಟ್ ಪ್ರೀವಿಯಸ್ ಡೇ ಹೈಯಿಂದ ತೊಗೊಂಡೋಗ್ಬಿಟ್ಟ. ನೋಡಿದ್ರಾ ಮಾರ್ಕೆಟ್ ಏನೇನು ಮಾಡುತ್ತೆ ಅಂತ? ನೋಡಿದ್ರಾ? ನಾವು ಎಷ್ಟೇ ಏನೋ ರಂಗೋಲಿ ಕಡೆ ನುಗ್ಗಕ್ಕೆ ಹೋದರೆ, ಚಾಪೆ ಕೆಳಗಡೆ ನುಗ್ಗಕ್ಕೆ ಹೋದರೆ ರಂಗೋಲಿ ಕಡೆ ನುಗ್ತಾರೆ ಅಂತೇನೋ ಹೇಳ್ತಾರಲ್ವ, ಆ ಥರ ಎಷ್ಟು ಟ್ರ್ಯಾಪ್ ಮಾಡುತ್ತೆ ನೋಡಿ. ಇದು ಯಾವ ಕ್ಯಾಂಡಲ್ ಹೇಳಿ? ಮಾರ್ನಿಂಗ್ ಫಸ್ಟ್ ಕ್ಯಾಂಡಲ್ನ ಸೆಕೆಂಡ್ ಕ್ಯಾಂಡಲ್ ಎಂಗಲ್ಫ್ ಆದರೆ ಬೈ, ಒಂದು ಸ್ಟಾಪ್ ಲಾಸ್. ಕರೆಕ್ಟಾಗಿ ಇದು ಎಂಗಲ್ಫ್ ಆಗಿದೆಯಾ? ಫಸ್ಟ್ ಕ್ಯಾಂಡಲ್ನ ಒಂದೇ ಕ್ಯಾಂಡಲ್ ಎಂಗಲ್ಫ್. ನೋಡಿ, ನಾವೇನೋ ಮಾಡ್ಕೊಂಡು ಹೋದಾಗ ನಮ್ಗೆ ಏನೇನೋ ಸಿಗ್ತಾ ಹೋಗುತ್ತೆ. ಈ ಥರ ನೀವು ಚಾರ್ಟ್ ಇಟ್ಕೊಂಡು ಹುಡುಕ್ತಾ ಹೋಗಿ. ವಿಡಿಯೋ ತುಂಬ ಲಾಂಗ್ ಆಗ್ತಾಯಿದೆ. ಸೊ ಕಾನ್ಸೆಪ್ಟ್ ಇದೆ ಫ್ರೆಂಡ್ಸ್. ಇಲ್ಲೇನಾಗಿದೆ? ದೊಡ್ಡ ಕ್ಯಾಂಡಲ್ ಬರಬೇಕು ಒಂದು. ಆ್ಯಕ್ಚುಲಿ ಇದು ಇನ್ನೊಂದು ಕ್ಯಾಂಡಲ್ ಬರುತ್ತೆ, ಬಟ್ ಇದು ಅದಕ್ಕೆ ದೊಡ್ಡದು ಕ್ಯಾಂಡಲ್ ಇರಬೇಕು. ಓಕೆ, ನೀವು ಇದನ್ನು ಇದ್ರ ಒಳಗಡೆ ಬಂದಾಗ್ತಾನೆ ರೆಡ್ ಗ್ರೀನ್ ನೋಡ್ತೀರಾ? ರೆಡ್ಡು. ಓಕೆ, ಇದು ಯಾವ ಕ್ಯಾಂಡಲ್ ಅಂತ ನಂಗೆ ಗೊತ್ತಾಯಿತು.
ಅದು ಅದು ಇದು ಒಂದು ವಿಡಿಯೋ ಇದೆ ನೋಡಿ. ಸ್ಮಾಲ್ ಕ್ಯಾಂಡಲ್ ಇರುತ್ತೆ, ಮೇಲೆ ವಿಕ್ಕು ಕೆಳಗಡೆ ವಿಕ್ಕು. ಬಟ್ ನಾವು ಇವತ್ತು ಹೇಳ್ತಾರೆ ದೊಡ್ಡ ಕ್ಯಾಂಡ್ಲು ರಿಜೆಕ್ಷನ್. ಬಟ್ ಹಂಗಿದ್ರು ಓಕೆ. ನೀವು ಇದ್ರ ಒಳಗಡೆ ರೆಡ್ ಗ್ರೀನ್ ರೆಡ್ ಬಂದರೆ ತಾನೇ ಟ್ರೇಡ್ ತೊಗೊತೀರಾ ಈ ಹೈ ಒಳಗಡೆ, ಇಲ್ವಲ್ಲ. ಹಾಂ, ನಾವೇನು ಮಾತಾಡ್ತಿರೋದು, ಇಲ್ಲೊಂದು ರೆಡ್ಡು, ಒಂದು ಗ್ರೀನು, ಒಂದು ರೆಡ್ಡು. ಈ ಕ್ಯಾಂಡಲ್ ಒಳಗಡೆ ಬಂದಾಗ ನಿಮ್ಮ ಟ್ರೇಡ್ ಇದೆ. ಆ್ಯಕ್ಚುಲಿ ಇದು ಇವತ್ತಿನ ಕ್ಯಾಂಡಲ್ ಅಲ್ಲ, ಇದು ಬೇರೆ ಕ್ಯಾಂಡಲ್ ಇದು. ಅದು ನನಗೆ ಗೊತ್ತು. ಅದು ಯಾವ ವಿಡಿಯೋ ಬರುತ್ತೆ ಮರ್ತೋಗಿದ್ದೀನಿ. 4th or 5th ಏನೋ ಬರುತ್ತೆ ವಿಡಿಯೋ. ಓಕೆ, ಮಾರ್ನಿಂಗ್ ಫಸ್ಟ್ ಕ್ಯಾಂಡಲ್ ಅಲ್ವಾ, ಇದ್ರ ಒಳಗಡೆ ರೆಡ್ಡು ಗ್ರೀನು ರೆಡ್ ನೋಡ್ಬೇಕು ನೀವು. ಬಂದಿದೆಯಾ? ಬಂದಿಲ್ಲ. ಸೊ ಟ್ರೇಡ್ ಇದೆಯಾ ಇಲ್ಲಿ? ಇಲ್ಲ. ಈ ಪಾಯಿಂಟ್ಸ್ ನೋಟ್ ಮಾಡ್ಕೊಳ್ಳಿ. ಓಕೆ, ಒಂದು ರೆಡ್ಡು, ಒಂದು ಗ್ರೀನು, ಒಂದು ರೆಡ್ಡು ಬಂದಾಗ ಇಲ್ಲಿ ಟ್ರೇಡ್ ಹೊಡೆದು ಇಲ್ಲಿ ಸ್ಟಾಪ್ ಲಾಸ್ ಸಿಗ್ತೀರಾ. ಫಸ್ಟ್ ಟಾರ್ಗೆಟ್ ಇಲ್ಲಿಗೆ ನೋಡ್ತೀರಾ. ಇದನ್ನು ಕ್ರಾಸ್ ಆದರೆ ಹೋಗುತ್ತೆ. ಸೊ ನಿಮ್ಗೆ ಇಲ್ಲಿ ರೆಡ್ಡು ಗ್ರೀನ್ ರೆಡ್ ಬಂದಿದೆಯಾ? ಬಂದಿಲ್ಲ. ಸೊ ಏನು ಮಾಡ್ತೀರಾ? ಸ್ಕಿಪ್ ಮಾಡ್ತೀರಾ, ನೋಡ್ತಾ ಇರ್ತೀರಾ ಟ್ರೇಡ್ನ. ಸ್ಟಾರ್ಟಿಂಗಲ್ಲಿ ಒಂದು ವಿಡಿಯೋ ಹೇಳಿದ್ದೆ ನಾನು, ಇಲ್ಲಿ 15 ಮಿನಿಟ್ಸಲ್ಲಿ ರಿವರ್ಸಲ್ಲಿ ನೋಡ್ಬಂದು. ಸ್ಟಾರ್ಟಿಂಗಲ್ಲಿ ಒಂದು ವಿಡಿಯೋ ಮಾಡಿದ್ದೀನಿ ಗೊತ್ತಾ, ಇಲ್ಲಾಂದರೆ ಅದು ಸಪ್ರೇಟಾಗಿ ಮಾಡ್ತೀನಿ. ಬಟ್ ಮಾಡಿದ್ದೀನಿ ನಾನು ಅದು 15 ಮಿನಿಟ್ಸಲ್ಲಿ. 15 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ, ಇವಾಗ ನಾನು ಇಟ್ಟರೆ ಎಲ್ಲಿಗೂ ಹೊಟ್ಟೋಗತ್ತಿದ್ದು. 15 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ಬುಲ್ಲಿಶ್ ಹೋಗ್ತಾ ಇರೋವಾಗ ಗ್ರೀನ್ ಕ್ಯಾಂಡಲ್ ಕೆಳಗಡೆ ಕ್ಲೋಸ್ ಆಯ್ತು ಅಂದರೆ ನಿಮಗೆ ಅಲ್ಲಿಂದ ಪುಟ್ ಟ್ರೇಡ್ ನೋಡ್ಬೋದು. ಅದೊಂದು ವಿಡಿಯೋ ಮಾಡಿದ್ದೀನಿ, ಆ ವಿಡಿಯೋ ಮರ್ತೋಗಿದ್ದೀನಿ. ಫಸ್ಟಿಂದ ನೋಡ್ಕೊಂಬನ್ನಿ. ಅದು 15 ನಮ್ಗೆ ಗೊತ್ತಿದ್ದು ಫಸ್ಟ್ ವಿಡಿಯೋದಲ್ಲೇ ಮಾಡಿದ್ದೀನಿ ನಾನಪ್ಪ. ಅದು ನೋಡ್ತಾ ಬನ್ನಿ, ನಿಮ್ಗೆ ಸಿಗತ್ತೆ. ಓಕೆ, ಇವತ್ತಿದೆ ಫ್ರೆಂಡ್ಸ್, ನೀವು ಇದನ್ನೇ ಪ್ರಾಕ್ಟೀಸ್ ಮಾಡಿ. ಓಕೆ, ಚಾರ್ಟಲ್ಲಿ ಇದನ್ನೇ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿ. ನೋಡಿ, ಇದು ಮೇಲೆ ಬರಬೇಕು ಇಲ್ಲಿ, ಆಮೇಲೆ ರೆಡ್ಡು ಗ್ರೀನ್ ರೆಡ್ ಬರಬೇಕು. ಇದು ಕೆಳಗಡೆ ಇದೆ, ಪ್ಲಸ್ಸು ನಮ್ಗೆ ಆ ರೆಡ್ಡು ಗ್ರೀನ್ ರೆಡ್ಡು ಇಲ್ಲ ಅಲ್ವಾ. ದಯವಿಟ್ಟು ಪ್ರಾಕ್ಟೀಸ್ ಮಾಡಿ. ಟೈಮ್ ಇರುತ್ತೆ, ಟೈಮ್ ಇದ್ದಾಗ ಪ್ರಾಕ್ಟೀಸ್ ಮಾಡಿ. ಇದ್ರ ಒಳಗಡೆ ಮೇಲೆ ಹೋಗಿದೆ ಮಾರ್ಕೆಟ್. ಸೊ ಮೇಲೆ ಹೋದರೆ ನಮ್ಮ ಟ್ರೇಡ್ ಇಲ್ಲ. ನಮಗೆ ಇದ್ರ ಒಳಗಡೆ ಒಂದು ರೆಡ್ಡು, ಒಂದು ಗ್ರೀನು, ಒಂದು ರೆಡ್ಡು. ಈ ಕ್ಯಾಂಡಲ್ ಇನ್ನೂ ದೊಡ್ಡದಿರಬೇಕು. ಕೆಳಗಡೆ ರಿಜೆಕ್ಷನ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಓಕೆ, ಆ ರಿಜೆಕ್ಷನ್ ಪಾಯಿಂಟ್ ಇಟ್ಕೊಳ್ಳಿ. ಅದಕ್ಕೆ ಚಾರ್ಟ್ಸ್ ಈ ಥರ ಮಾಡಿದಾಗ ನೀವು ಕನ್ಫ್ಯೂಸ್ ಆಗಿ ರಾಂಗ್ ಟ್ರೇಡ್ ತೊಗೋಬಾರ್ದು ಅಂತ ನಾನು ಇಷ್ಟು ಸರಿ ತೋರಿಸ್ತೀನಿ. ಇದ್ಯಾವ್ದು ಹೇಳಿ ನೋಡಿ, ಅವತ್ತು ಹುಡುಕಿದ್ರೆ ಸಿಕ್ಕಿಲ್ಲ. ಮಾರ್ನಿಂಗ್ ಫಸ್ಟ್ ಕ್ಯಾಂಡಲ್ ರಿಜೆಕ್ಷನು, ಇದ್ರ ಒಳಗಡೆಯಿಂದ ಸೆಲ್ ಪುಟ್ ಬೈ ಆಗುತ್ತೆ. ಲಾಸ್ಟ್ ವಿಡಿಯೋನೇ ಅನ್ಕೊತೀನಿ ಅಲ್ವಾ. ಮಾರ್ನಿಂಗ್ ಫಸ್ಟ್ ಕ್ಯಾಂಡಲ್ಲು ಈ ಥರ ರಿಜೆಕ್ಷನ್ ಕೊಟ್ಟು ಇದ್ರ ಹೈ ಒಳಗಡೆಯಿಂದ ಇದು ಕ್ರಾಸ್ ಆಗಿಲ್ಲ ಅಂದರೆ ನೀವು ಪುಟ್ ಬೈ ನೋಡ್ಬೋದು ಅಂತ ಹೇಳಿದ್ದೆ. ಅದು ಲಾಸ್ಟ್ ವಿಡಿಯೋ ಅನ್ಕೊತೀನಿ. ಸರಿ ಫ್ರೆಂಡ್ಸ್, ಇನ್ನೆಷ್ಟು ಹುಡುಕಿದ್ರು ನೀವು ಇದನ್ನು ಪ್ರಾಕ್ಟೀಸ್ ಮಾಡಿ. ಓಕೆ, ಪ್ರಾಕ್ಟೀಸ್ ಮಾಡಿದಾಗ ಮಾತ್ರ ನಿಮಗೆ ಆ ನಾಲೆಜ್ ಬರೋಕ್ಕೆ ಸಾಧ್ಯ ಇರುತ್ತೆ. ಓಕೆ ಫ್ರೆಂಡ್, ಸಿಗೋಣ, ಬಾಯ್.